ನೋಡ್ರಿ ಈ ಕಡೆಯಿಂದನೂ ಸ್ಲೋಪ್ ಇದೆ. ಇಲ್ಲಿ ಒಂದು ಸ್ವಲ್ಪ ಅಲ್ಲಿ ಮೇಲೆ ಇದ್ದಷ್ಟು ಬೆಳೆ ಚೆನ್ನಾಗಿ ಇಲ್ಲಿಲ್ಲ. ಅಂದರೆ ಇಲ್ಲಿ ನೀರು ನಿಂತ್ಕೊಂಡ್ಬಿಡುತ್ತೆ. ಈ ಪೋರ್ಷನ್ ಇದೇನಿದೆಯಲ್ಲ ಇದೆಷ್ಟು ತಗ್ಗು ಪ್ರದೇಶ, ಇಲ್ಲಿ ನೀರು ನಿಂತ್ಕೊಂಡ್ಬಿಡುತ್ತೆ. ಇದಕ್ಕೆ ಏನಪ್ಪ ಒಂದೇ ಒಂದು ಸೊಲ್ಯೂಷನ್ ಅಂತಂದರೆ, ನೀವು ಒಂದು ವಾರ 8 ದಿನ ಸ್ವಲ್ಪ ಲೇಟಾಗಿ ನೀರು ಕೊಡಬೇಕು. ಅಂದರೆ ಇದು ಪೂರ್ತಿ ನಾಟೋವರೆಗೂ ಸ್ವಲ್ಪ ನೀರನ್ನ ಕಡಿಮೆ ಬಿಡಬೇಕು. ಹಂಗೂ ನೀವು ಒಂದು ವೇಳೆ ನೀರು ಬಿಡಲೇಬೇಕು, ಆ ಕಡೆ ಮೇಲಿರೋದು ನೀರಿಗೆ ಬಂದಿರುತ್ತೆ, ನೀರು ಕೇಳ್ತಾ ಇರುತ್ತೆ, ಇದು ಇನ್ನೂ ಹಸಿಯಾಗಿರುತ್ತೆ, ಹೆಂಗಪ್ಪ ಮಾಡೋದು ಅಂತಂದರೆ ನೀವು ಅಲ್ಲಿಂದ ಅರ್ಧಕ್ಕೆ ಮಾತ್ರ ನೀರು ಬಿಟ್ಕೊಳ್ರಿ, ಮತ್ತು ಇಲ್ಲಿಂದ ಈ ಕಡೆ ಅರ್ಧಕ್ಕೆ ಮಾತ್ರ ನೀರು ಬಿಟ್ಕೊಳ್ರಿ. ಅಂದರೆ ನಿಮ್ಮ ಭೂಮಿ ಯಾವ ಥರ ಇದೆಯೋ ಆ ಥರ ನಮ್ದು ಈ ಥರ ಇದೆ. ಈ ಕಡೆನೂ ಸ್ಲೋಪ್ ಇದೆ, ಈ ಕಡೆನೂ ಸ್ಲೋಪ್ ಇದೆ. ನಾವು ಆ ಕಡೆನೂ ನೀರಿನ ವ್ಯವಸ್ಥೆ ಪೈಪ್ಗಳನ್ನ ಮಾಡ್ಕೊಂಡಿದ್ದೀವಿ, ಈ ಕಡೆನೂ ನೀರಿನ ವ್ಯವಸ್ಥೆ ಪೈಪ್ಗಳನ್ನ ಮಾಡ್ಕೊಂಡಿದ್ದೀವಿ. ಅರ್ಧಕ್ಕೆ ನೀರು ಬಿಟ್ಬಿಟ್ಟು ಅರ್ಧಕ್ಕೆ ಸ್ಟಾಪ್ ಮಾಡಿಬಿಡ್ರಿ. ಆಮೇಲೆ ಇಲ್ಲಿ ಬಂದು ನೀರು ನಿಂತ್ಕೊಳ್ಳಲ್ಲ. ಒಂದು ಈ ಮಾರ್ಗದಿಂದ ನೀವು ಈ ಕಣ್ಣು ನಾಟದೇ ಇರೋದು ಅಥವಾ ನೀರು ನಿಂತ್ಕೊಂಡು ಫೇಲ್ ಆಗೋದನ್ನು ತಪ್ಪಿಸ್ಬೋದು. 2, ಈಗ ಆಲ್ರೆಡಿ ನೀರು ನಿಂತು ಒಬ್ಬ ಬೀಜ ನಾಟಿ ಆಗಿಲ್ಲ, ಕಣ್ಣು ಚಿಗ್ತಿಲ್ಲ, ಅಲ್ಲಿ ಫೇಲ್ ಆಗೋಗಿದೆ, ತುಂಬ ಫೇಲ್ ಆಗೋಗಿದೆ, ಏನಪ್ಪ ಮಾಡೋದು? ಹೀಗೆ ನಮ್ಮೂರಲ್ಲಿ ಸುಮಾರು ಜನ ಹೊಸದಾಗಿ ಕಬ್ಬು ಮಾಡೋರು ಗೊತ್ತಿಲ್ಲದೆ 1 ಎಕರೆ ಅರ್ಧ ಎಕರೆ ನೀರು ನಿಲ್ಲಿಸ್ಬಿಟ್ಟು, ಅಂದರೆ ಕಬ್ಬು ಅಂದರೆ ಭೂಮಿ ಯಾವ ಕಡೆ ತಗ್ಗು ಪ್ರದೇಶ ಇರುತ್ತಲ್ಲ, ಕಂಪ್ಲೀಟಾಗಿ ಯಾರ ಜಮೀನು ಲೆವೆಲ್ ಆಗಿರಲ್ಲ, ಕಂಪ್ಲೀಟ್ ಲೆವೆಲ್ ಆಗಿರಲ್ಲ, ಯಾವುದೋ ಒಂದು ಕಡೆ ಸ್ಲೋಪ್ ಆಗಿದ್ದೇ ಇರುತ್ತೆ. ಆ ಕಡೆ ಏನು ಮಾಡಬೇಕು, ನೀರು ನಿಂತು ಕಬ್ಬು ಫೇಲ್ ಆಗುತ್ತೆ ಅನ್ನೋರು, ಆ ಥರ ಇದ್ದವರು ಒಂದು ಕೆಲಸ ಮಾಡಿಬಿಡ್ರಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ನಾಟಿ ಬಂದಿದೆಯಲ್ಲ ಕಬ್ಬು, ಈ ಥರ ನಾಟಿ ಬಂದಿದೆ ನೋಡಿ. ಇಲ್ಲಿ ನೀರು ನಿಂತ್ಕೊಂಡು ಇಲ್ಲಿ ಸರಿಯಾಗಿ ನಾಟಿಲ್ಲ, ಇಲ್ಲಿ ನಾಟಿ ಬಂದಿರುತ್ತಲ್ಲ, ಇದೇ ಥರ ನೀವು ನರ್ಸರಿಲಿ ಏನು ನಿಮ್ಮ ಕಬ್ಬಿನ ಸಸಿಗಳು ಅಗಿಗಳು ಸಿಗ್ತಾವಂತ ಹೇಳ್ತಾರಲ್ಲ, ಆ ರೀತಿ ಇಷ್ಟಿಷ್ಟೇ. ಈಗ ಇಲ್ಲಿ ನೋಡ್ರಿ, ಇದೊಂದು ಮೊಳಕೆ ಇರುತ್ತಲ್ಲ, ಇಷ್ಟೇ ನಿಮ್ಗೆ ನರ್ಸರಿಯಲ್ಲಿ ಇದಿಷ್ಟೇ ಸಿಗುತ್ತೆ, ಸಪ್ರೇಟಾಗಿ ಸಿಗುತ್ತೆ. ಅದೇ ರೀತಿ ನೀವು ಒಂದು ಗಣಿಕೆನ ಫುಲ್ಲು ಒಂದು ಸಾಲಲ್ಲಿ ಎಲ್ಲೋ ನೀವು ನಿಮ್ಗೆ ಅನುಕೂಲ, ನಿಮ್ಮ ನಿಯರ್ ಬೈ ನಿಮ್ಮ ನೀರು ಬಿಡೋ ಪೈಪ್ಗಳು ಎಲ್ಲಿರುತ್ತೋ ಅಲ್ಲೇ ಒಂದು ಸಾಲಲ್ಲಿ ಪಕ್ಕನೇ ಇಲ್ಲೊಂದು ಗಣಿಕೆ, ಒಂದು 5 ಗಣಿಕೆ ಹಿಂಗೆ. ಆಮೇಲೆ ಹಿಂಗೆ ಮುಂದೆ ನಿಮ್ಗೆ ಎಷ್ಟು ಬೇಕೋ ಒಂದು ಕಬ್ಬು ನಾಟಿ ಮಾಡ್ಬೇಕಾದ್ರೆ ಒಂದು 2% ಎಕ್ಸ್ಟ್ರಾ ನೀವು ತರಲೇಬೇಕು. ತಂದು ಆದಮೇಲೆ ನೀವು ಅದನ್ನು ಒಂದು ಸಾಲಲ್ಲಿ ಹಿಂಗೆ ಜೋಡಿಸ್ಕೊಂಡ್ಬಿಟ್ಟು ಚಿಣಿ ಹಾಕೋದಂತಾರಲ್ಲ, ಚಿಣಿ ಹಾಕಿ ಅಂದರೆ 3 ಗಣಿಕೆ 4 ಗಣಿಕೆ 2 ಗಣಿಕೆ ಈ ರೀತಿ ಕಟ್ ಮಾಡಿಕೊಂಡು ಒಂದು ಸಾಲಲ್ಲಿ ಅಡುವಾಗಿ ಹಾಕಿ. ಅಂದರೆ ಅಡುವಾಗಿ ಅಂದರೆ ಸಾಂದ್ರತೆ ಜಾಸ್ತಿ, ಅದರದ್ದು ಪ್ರಮಾಣ ಜಾಸ್ತಿ ಇರಬೇಕು. ನಾವೇನು ಇಲ್ಲಿ ಒಂದೊಂದು ಗಣಿಕೆ ಹಿಂಗೆ ಮುಂದೆ ತುಳಿತಾ ಹೋಗ್ತೀವಲ್ಲ, ಅದೇ ರೀತಿ ಪಕ್ಕದಲ್ಲೇ ಒಂದು 5 ಗಣಿಕೆ ಹಾಕ್ಬಿಟ್ಟು ಹಂಗೆ ನೀವು ಒಂದು ಸಾಲಲ್ಲಿ, ಅಂದರೆ ಎಕ್ಸ್ಟ್ರಾ ಬೀಜ ಎಲ್ಲಿ ನಿಮ್ಮದು ನಾಟಿ ಆಗಿರಲ್ವ ಆ ಜಾಗದಲ್ಲಿ ಅದನ್ನು ಹೋಗಿ ನಾಟ್ಸೋಕ್ಕೆ, ಅದು ಅಷ್ಟೇ. ಮತ್ತೆ ಅದು ಏನು ಅಲ್ಲೇ ಬಿಡೋದಲ್ಲ. ನೀವೇನು ಮಾಡಿ ಅದಕ್ಕೆ 3 ದಿನಕ್ಕೊಂದ್ಸಲಿ 4 ದಿನಕ್ಕೊಂದ್ಸಲಿ ನೀರು ಬಿಡ್ರಿ. ನೀರು ಬಿಟ್ಬಿಟ್ಟು ಅದು ಯಾವಾಗ ಈ ಮೊಳಕೆ ಸ್ಟೇಜಲ್ಲಿ ಈ ರೀತಿ ಬರುತ್ತೋ, ಏನು ನರ್ಸರಿಯಲ್ಲಿ ನಿಮಗೆ ಇದು ಕೊಡ್ತಾರಲ್ಲ, ಮೆಣಸಿನ್ಕಾಯಿ ಅಗಿಗಳು, ಆಮೇಲೆ ಟೊಮೆಟೊ ಅಗಿಗಳು, ಬದನೆಕಾಯಿ ಅಗಿಗಳು, ಈ ರೀತಿ ಏನು ಕೊಡ್ತಾರಲ್ಲ ಅದರ ಕಬ್ಬಿನ ಅಗಿಗಳು ಸಿಗುತ್ತೆ. ಅದನ್ನು ನೀವು ನರ್ಸರಿಗೆ ಹೋಗಿ ತರಕ್ಕೆ ಹೋಗ್ಬೇಡ್ರಿ. ನರ್ಸರಿಗೆ ಹೋಗಿ ತಂದರೆ ಅವು ತುಂಬ ಅಂದರೆ ಶೇಡ್ ನೆಟ್ಟಲ್ಲಿ ಬೆಳೆದಿರ್ತಾರೆ. ಅದು ನಿಮಗೆ ಏನಪ್ಪ ಅಂದರೆ ತುಂಬ ಸೂಕ್ಷ್ಮ, ನಿಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಮಣ್ಣಿಗೆ ಹೊಂದ್ಕೊಳ್ಳುತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೋಸ್ಕರ ನೀವೇ ಒಂದು ಸಪ್ರೇಟ್ ಸಾಲಲ್ಲಿ ಎಷ್ಟಾಗುತ್ತೋ ಅಷ್ಟು, ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅಷ್ಟು ಹೇಳಿದ್ನಲ್ಲ ಆ ರೀತಿ ಸಾಂದ್ರ ಪದ್ಧತಿಯಲ್ಲಿ ನೀವು ಅದನ್ನು ಒಂದೇ ಕಡೆ ಚಿಣಿ ಹಾಕ್ಬಿಟ್ಟು ಒಂದು ಸಾಲಲ್ಲಿ ಎಷ್ಟಾಗುತ್ತೋ 1 ಟನ್ನು 2 ಟನ್ನು ಎಷ್ಟು ಹೋಗುತ್ತೋ ಅಷ್ಟು ಹಾಕೊಂಡ್ಬಿಟ್ಟು ಒಂದೇ ಸಾಲಿಗೆ ನೀರು ಬಿಡ್ರಿ. ಯಾವಾಗ ಅದು ಈ ರೀತಿ ಮೊಳಕೆ ಬರುತ್ತಲ್ಲ, ಮೊಳಕೆ ಬಿಟ್ಟು ಕೆಳಗಡೆ ಬೇರು ಬಿಡುತ್ತಲ್ಲ, ಅದನ್ನು ತೊಗೊಂಡೋಗಿ ಈ ರೀತಿ ಎಲ್ಲಿ ಹೋಗಿರುತ್ತಲ್ಲ ಅಂಥ ಜಾಗದಲ್ಲಿ ನಾಟಿ ಆಗಿ ಈ ಸ್ಟೇಜ್ ಇಷ್ಟು 2 ಎಲೆ 3 ಎಲೆ ಆಗಿರುತ್ತಲ್ಲ, ಇಷ್ಟು ಆದಮೇಲೆ ಅದನ್ನು ತೊಗೊಂಡೋಗಿ ನೀವು ಅಲ್ಲಿ ನೀರು ಬಿಟ್ಕೊಂಡ್ಬಿಟ್ಟು ಅದನ್ನು ತುಳಿದ್ಬಿಡ್ರಿ. ಅಂದರೆ ಮತ್ತೆ ಇನ್ನೊಂದ್ಸಲಿ ನೀವು ನೀರು ನಿಲ್ಲಿಸಿದ್ರು ಅದು ಫೇಲ್ ಆಗಲ್ಲ. ಆಲ್ರೆಡಿ ಅದು ಮೊಳಕೆ ಬಂದು ಎತ್ತರ ಆಗಿಬಿಟ್ಟಿರುತ್ತೆ, ನೀರನ್ನು ತಡ್ಕೊಳ್ಳೋ ಶಕ್ತಿ ಬಂದುಬಿಟ್ಟಿರುತ್ತೆ. ಹಾಗಾಗಿ ಇದೊಂದು ಮೆಥಡಲ್ಲಿ ನೀವು ಅದನ್ನು ತಡೆಗಟ್ಬೋದು. ಈಗ ಆಲ್ರೆಡಿ ಹೋಗಿರೋರು ಈ ಥರ ಮಾಡ್ಕೊಳ್ರಿ. ಹೋಗದೆ ಇದ್ದವ್ರು ಇನ್ನೂ ನಿಮಗೆ ಹೋಪ್ಸ್ ಇದೆ, ನಮ್ಮದು ನೀರು ಕಡಿಮೆ ಮಾಡಿ ನಾನು ಬೆಳೆಸ್ಕೊತೀನಿ ಅಂತನೋರು, ಈಗ ನೋಡಿ ನಾನೀಗ ಇದಕ್ಕೆ 8 ದಿನ ಆಯಿತು ನಾನು ನೀರೇ ಬಿಟ್ಟಿಲ್ಲ, ಆದರೂ ಇಷ್ಟೊಂದು ಹಸಿ ಇದೆ. ಇದು ಅಲ್ಲಲ್ಲಲ್ಲಿ ಒಂದೊಂದು ನಾಟಿ ಕಾಣಿಸ್ತಾ ಇದೆ. ನಾನು ಇನ್ನೊಂದು ವಾರ ನೋಡ್ತೀನಿ,
ಅದಾಗಲಿಲ್ಲ ಅಂದರೆ ನಾನು ಸಪ್ರೇಟಾಗಿ ಹಾಗೆ ಮಾಡ್ಕೊತೀನಿ. ಒಂದು ನರ್ಸರಿ ಥರನೇ ಒಂದು ಸಾಲಲ್ಲಿ ನಮ್ದು ಇನ್ನೂ ಬೀಜಕ್ಕೆ ಅಂತ ಒಂದಿಷ್ಟು ಕಬ್ಬು ಬಿಟ್ಕೊಂಡಿದ್ದೀವಿ. ಅದರಲ್ಲಿ ಕಟ್ ಮಾಡ್ಕೊಂಡು ತೊಗೊಂಬಂದು ಅಲ್ಲಿ ನಾನು ಎಲ್ಲಿ ನೀರು ಬಿಡ್ತೀನೋ ಪೈಪುಗಳಲ್ಲಿ ನೀರು ಬಿಡ್ತಿರ್ತೀನಲ್ಲ, ಅಲ್ಲೇ ಪಕ್ಕದಲ್ಲಿ ಒಂದು ಸಾಲಲ್ಲಿ ಸಪ್ರೇಟಾಗಿ ಹಿಂಗೆ ಒಂದೇ ಸಾಲಲ್ಲಿ ಸಾಂದ್ರ ಪದ್ಧತಿ ಅಂದರೆ ಅಡುವಾಗಿ ಹಾಕಿ ಅಲ್ಲಿ ನೀರು ಬಿಟ್ಕೊಂಡು 3 ದಿನಕ್ಕೊಂದ್ಸಲಿ 4 ದಿನಕ್ಕೊಂದ್ಸಲಿ ನೀರು ಬಿಟ್ಬಿಟ್ಟು ಅದನ್ನು ಮೊಳಕೆ ಆದಮೇಲೆ ಒಂದು ಗೇಣು 2 ಗೇಣು ಮೊಳಕೆ ಆದಮೇಲೆ ತಂದು ಇಂಥ ಜಾಗಕ್ಕೆ ಹಚ್ಕೊಂಡ್ಬಿಡ್ತೀನಿ. ಇದು ಸಿಂಪಲ್ಲು ಬೆಸ್ಟ್ ಮೆಥಡ್ ಇದು ಬಿಟ್ಟರೆ ನಿಮಗೆ ಬೇರೆ ಮೆಥಡ್ ಇಲ್ಲ. ಆಮೇಲೆ ವಾಪಸ್ ನೀವು ಡೈರೆಕ್ಟಾಗಿ ಮತ್ತೆ ಕಬ್ಬು ತಂದು ತುಳಿತೀರಿ ಮತ್ತೆ ನೀರು ನಿಲ್ಲಿಸ್ತೀರಿ ಅಂದರೆ ತುಂಬ ಡಿಫ್ರೆನ್ಸ್ ಆಗುತ್ತೆ. ಅದು 1-1.5 ತಿಂಗಳ ಕಬ್ಬಾಗಿರುತ್ತೆ, ಇದು 1 ವಾರದ ಕಬ್ಬಾಗಿರುತ್ತೆ. ತುಂಬ ಡಿಫ್ರೆನ್ಸ್ ಆಗುತ್ತೆ. ಆ ರೀತಿ ಮಾಡೋಕೆ ಹೋಗ್ಬಿಟ್ರೆ ಈ ರೀತಿ ಮಾಡ್ಕೊಳ್ಳಿ, ತುಂಬ ಸಿಂಪಲ್ಲು.